ಎಲ್ಲ ಚಿತ್ಪಾವನ ಬಾಂಧವರಿಗೆ ನನ್ನ ವಂದನೆಗಳು. ನಾನು ಸುದರ್ಶನ್ ಚಿಪ್ಲೋಣ್ಕರ್, ಪಾಜಿನರ್ಕ. ಇದು ನನ್ನ ಪರಿಚಯ. ನಾನು ಒಂದು ಚಿತ್ಪಾವನ ಬಾಂಧವರಿಗೆ ಒಂದು ಸಿಹಿ ಸುದ್ದಿಯನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಸುಮಾರು 15 ವರ್ಷದ ಹಿಂದೆ ನಾವು ಒಂದು ಸುವಿಧಾ ಚಾರಿಟಬಲ್ ಟ್ರಸ್ಟ್ ಮತ್ತು ಸುವಿಧಾ ಹೆಲ್ಪ್ಲೈನ್ ಅಂತೇಳಿ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ಮೂಲಕ ಎಲ್ಲ ಚಿತ್ಪಾವನ ಬಾಂಧವರ ಡಾಟಾ ಕಲೆಕ್ಟ್ ಮಾಡಿ ಒಂದು ಫಾರ್ಮನ್ನು ಪೋಸ್ಟ್ ಮೂಲಕ ಎಲ್ಲರಿಗೆ ಕಳಿಸಿ ಆ ಡಾಟಾವನ್ನು ಕಲೆಕ್ಟ್ ಮಾಡಿ ಅದರ ಮೂಲಕ ಒಂದು ಸಹಾಯವಾಣಿ ಅಂತೇಳಿ ಪ್ರಾರಂಭಿಸಿದ್ದೆವು. ಬಹುಶಃ ಹೆಚ್ಚಿನವರಿಗೆ ಇದು ಗೊತ್ತಿರಬಹುದು. ಆದರೆ ಏನೋ ಒಂದು ದುರದೃಷ್ಟವಶಾತ್ ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ನಮಗೆ ಆಗಲಿಲ್ಲ. 1-2 ವರ್ಷ ನಾವು ಅದನ್ನು ನಡೆಸಿದೆವು ಮತ್ತು ಯಶಸ್ವಿಯಾಗಿ ನಡೆಸಿದ್ದೇವೆ. ಅದರಲ್ಲಿ ತುಂಬ ಜನರಿಗೆ ಹೆಲ್ಪ್ ಆಗಿದೆ ಮತ್ತು ಅದರಲ್ಲಿ ವೈವಾಹಿಕ ಸಂಬಂಧಗಳು ಕೂಡ ಆ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಬಂದಿದೆ. ಸೊ ಹಾಗಾಗಿ ಅದು ಕೂಡ ಒಂದು ಉಪಯುಕ್ತವಾದಂಥ ಒಂದು ಮಾಹಿತಿ ಜನರಿಗೆ ಲಭ್ಯವಾಗಿತ್ತು ಆ ಸಮಯದಲ್ಲಿ ಮತ್ತು ಉಪಯೋಗ ಆಗಿತ್ತು ಅದು. ಸೊ ಆದರೆ ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಏನೋ ಒಂದು ತಾಂತ್ರಿಕ ಅಡಚಣೆಗಳು ಮತ್ತು ನಮಗೆ ಅದು ಸಾಧ್ಯ ಆಗಲಿಲ್ಲ. ಸೊ ಹಾಗಾಗಿ ಈಗ ಅದು ನನ್ನ ಒಂದು ಕನಸಿನ ಕೂಸಾಗಿತ್ತು ಆ್ಯಕ್ಚುಲಿ. ಸೊ ಅದು ಈಗ ಪುನಃ ಅದನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳಿ ನಾವು ಒಂದು ತೀರ್ಮಾನ ಪಟ್ಟಿದ್ದೇವೆ. ನಾವು ಎಲ್ಲರೂ ಟ್ರಸ್ಟೀಸ್ ಎಲ್ಲ ಒಟ್ಟಾಗಿ ಅದನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು, ಅದರಿಂದ ನಮ್ಮ ಸಮಾಜಕ್ಕೆ ತುಂಬ ಉಪಯೋಗ ಇದೆ ಅಂಥೇಳಿ. ಆದರೆ ಆ 15 ವರ್ಷಗಳ ಹಿಂದಿನ ಒಂದು ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ತುಂಬ ವ್ಯತ್ಯಾಸ ಇದೆ. ಯಾಕಂದರೆ ಆ ಕಾಲದಲ್ಲಿ ಯಾವುದೇ ಹೆಚ್ಚು ಕಮ್ಯುನಿಕೇಷನ್, ಈಗ ಉದಾಹರಣೆಗೆ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ಕು, ವಾಟ್ಸಪ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಇಷ್ಟು ಪ್ರಚಲಿತದಲ್ಲಿ ಇರಲಿಲ್ಲ. ಕೆಲವಂತೂ ಇರಲಿಲ್ಲ ಮತ್ತು ಇದ್ದದ್ದು ಕೂಡ ಪ್ರಚಲಿತದಲ್ಲಿ ಇರಲಿಲ್ಲ. ಸೊ ಇವತ್ತಿನ ಯುಗಕ್ಕೆ ನಮಗೆ ಇದು ನಡೆಸಿಕೊಂಡು ಹೋಗಲಿಕ್ಕೆ ಇನ್ನೂ ಕೂಡ ಸುಲಭ ಆಗಿದೆ. ಮೊದಲಿನ ಪರಿಸ್ಥಿತಿಗೆ ಕಂಪೇರ್ ಮಾಡಿದರೆ ಈಗ ತುಂಬ ಸುಲಭ ಆಗಿದೆ. ಆ ಸಮಯದಲ್ಲಿ ನಾವು SMS ಮೂಲಕ ಜನರನ್ನು ಕನೆಕ್ಟ್ ಆಗ್ತಿದ್ದೆವು. ಈಗಿನ ಸಂದರ್ಭದಲ್ಲಿ ವಾಟ್ಸಪ್ ಮೂಲಕ ಕನೆಕ್ಟ್ ಆಗಬಹುದು. ವಾಟ್ಸಪ್ ಗ್ರೂಪ್ಗಳಲ್ಲಿ ತುಂಡು ಗ್ರೂಪ್ಗಳು ಉಂಟು. ಈಗ ಉದಾಹರಣೆಗೆ ಒಂದು ಗೋಖಲೆ ಕುಟುಂಬ ಅಥವಾ ನಮ್ಮ ಚಿಪ್ಲೋಣ್ಕರ್ ಕುಟುಂಬ, ಸೊ ನಮ್ಮದೇ ಆದಂಥ ಒಂದು ಗ್ರೂಪ್ ಇರ್ತದೆ. ಸೊ ಈ ಗ್ರೂಪ್ನಲ್ಲಿ ನಾವು ನಮ್ಮ ಗ್ರೂಪ್ಗಳಿಗೆ ಮಾತ್ರ ಹೋಗ್ತದೆ, ಅದು ಎಲ್ರಿಗೆ ಹೋಗುವುದಿಲ್ಲ. ಸೊ ಹಾಗಾಗಿ ಇಡೀ ಚಿತ್ಪಾವನ ಸಮಾಜಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಅದು ಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ಇದನ್ನು ನಾವು ಶುರು ಮಾಡಿದ್ದೇವೆ. ಇದರ ಮೊದಲ ಹಂತವಾಗಿ ನಾವು ಚಿತ್ಪಾವನ ನ್ಯೂಸ್ ವೆಬ್ಸೈಟ್, ಅಂದರೆ ಇದು ಎಕ್ಸ್ಕ್ಲೂಸಿವ್ ಆಗಿ ಚಿತ್ಪಾವನರಿಗೆ ಮಾತ್ರ ಇರುವಂಥದ್ದು, ಬೇರೆ ಯಾವುದೇ ಕಮ್ಯುನಿಟಿಯನ್ನು ನಾವು ಇದರಲ್ಲಿ ಸೇರಿಸುವುದಿಲ್ಲ. ಸೊ ಇದಕ್ಕೋಸ್ಕರ ಚಿತ್ಪಾವನರಿಗೆ ಒಂದು ನಮ್ಮದೇ ಆದಂಥ ಎಕ್ಸ್ಕ್ಲೂಸಿವ್ ಒಂದು ವೆಬ್ಸೈಟ್, ಅದು ನ್ಯೂಸ್ ವೆಬ್ಸೈಟ್, ಅದು ಸುದ್ದಿ ಸುವಿಧಾ ಅಂತೇಳಿ ನಾವು ಒಂದು ಆ ವೆಬ್ಸೈಟಿಗೆ ಹೆಸರಿಟ್ಟು ಆ ವೆಬ್ಸೈಟ್ ಕೂಡ ಲಾಂಚ್ ಆಗಿದೆ. ಸೊ ಇದನ್ನು ನಾವು 3-4 ತಿಂಗಳ ಹಿಂದೆ ಲಾಂಚ್ ಮಾಡಿದ್ದೆವು. ಆದರೆ ಅದರಲ್ಲಿ ಏನಾದರೂ ಟೆಕ್ನಿಕಲ್ ಎರರ್ಸ್ ಇದೆಯಾ ಅಂತ ಟ್ರಯಲ್ ವರ್ಷನ್ಗೆ ಈಗ ನೋಡ್ತಾ ಇದ್ದೇವೆ ಮತ್ತು ಅದರಲ್ಲಿ ಸುದ್ದಿಗಳನ್ನು ಕೂಡ ಹಾಕ್ತಾ ಇದ್ದೇವೆ. ಸೊ ಈಗ ಇದು ವಿಡಿಯೋ ತುಂಬ ದೊಡ್ಡದಾದರೆ ಯಾರು ನೋಡಲಿಕ್ಕಿಲ್ಲ ಅನ್ನುವಂತಹ ಕಾರಣದಿಂದ ನಾನು ಈ ಶಾರ್ಟ್ ವಿಡಿಯೋ ಮಾಡ್ತಾ ಇದ್ದೇನೆ. ಇದರಲ್ಲಿ ಹೇಗಂದರೆ, ಈಗ ನಮಗೆ ಈ ವಿಡಿಯೋ ಮಾಡುವ ಉದ್ದೇಶ ಏನು ಅಂತ ಹೇಳಿದರೆ, ನಮಗೆ ಈ ಕಾರ್ಯಕ್ಕೆ ಪ್ರತಿ ಊರಿನಲ್ಲಿ ಒಬ್ಬೊಬ್ಬರನ್ನು ನಾವು ರೆಪ್ರೆಸೆಂಟೇಟಿವ್ ಆಗಿ ಅಪಾಯಿಂಟ್ ಮಾಡುವಂಥ ಒಂದು ಉದ್ದೇಶ ಉಂಟು ನಮಗೆ. ಸೊ ಹಾಗಾಗಿ ನಮಗೆ ಪ್ರತಿ ಒಂದು ಊರಿನಲ್ಲಿ ಕೂಡ ಒಂದು ಸ್ವಯಂ ಸೇವಕರು ಬೇಕು. ಸೊ ಸ್ವಯಂ ಸೇವಕರು ಒಬ್ಬರು ಅಥವಾ ಇಬ್ಬರು, ಒಂದೊಂದು ತಾಲೂಕಿಗೆ ಒಬ್ಬರು ಅಥವಾ ಇಬ್ಬರು ಇದ್ರೆ ಸಾಕಾಗ್ತದೆ. ಸೊ ಅದರಲ್ಲಿ ಯಾರಾದರೂ, ಈಗ ನಾವು ನಮ್ಮ ಜೀವನದಲ್ಲಿ ನಾವು ದುಡಿದಿದ್ದೇವೆ, ನಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ದುಡಿತೇವೆ, ನಮ್ಮ ಮನೆಗೋಸ್ಕರ ದುಡಿತೇವೆ, ಯಾರಾದರೂ ನಮ್ಮ ಸಮಾಜಕ್ಕೋಸ್ಕರ ಒಂದು ವಾರದಲ್ಲಿ 1 ಗಂಟೆ 2 ಗಂಟೆ ಅಥವಾ ವಾರದಲ್ಲಿ 1 ದಿನ ಆದರೂ ನಾನು ಸಮಾಜಕ್ಕೋಸ್ಕರ ನಾನು ಅದನ್ನು ಮೀಸಲಿಡ್ತೇನೆ ಅನ್ನುವಂತಹ ಮನೋಸ್ಥಿತಿ ಉಳ್ಳವರು ನಮ್ಮನ್ನು ಸಂಪರ್ಕಿಸಬಹುದು. ಸೊ ಅವರಿಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತೇಳಿ ಗೈಡೆನ್ಸ್ ನಾವು ಕೊಡ್ತೇವೆ. ಮತ್ತು ಇಲ್ಲಿ ಎಲ್ಲಿ ಕೂಡ ಹಣದ ವ್ಯವಹಾರ ಇಲ್ಲ. ಈಗ ಸದ್ಯದ ಮಟ್ಟಿಗೆ ನಾವು ಯಾರಿಂದಲೂ ಕೂಡ ಹಣ ತಗೊಳ್ಳುವುದಿಲ್ಲ ಮತ್ತು ಯಾರಿಗೆ ನಾವು ಹಣವನ್ನು ಕೊಡುವುದು ಕೂಡ ಇಲ್ಲ. ಇದು ಪ್ಯೂರ್ಲಿ ಸೋಷಿಯಲ್ ವರ್ಕ್ ಮತ್ತು ಶ್ರಮದಾನ, ಕೇವಲ ಸ್ವಯಂ ಸೇವನೆಯ ಉದ್ದೇಶದಿಂದಲೇ ನಾವು ಇದನ್ನು ಮಾಡಬೇಕಾಗ್ತದೆ. ಸೊ ಹಾಗಾಗಿ ಇದರಲ್ಲಿ ನಾನು ಸ್ಪಷ್ಟಪಡಿಸ್ತೇನೆ, ಯಾರು ಕೂಡ ಇದರಲ್ಲಿ ದುಡ್ಡಿನ ವ್ಯವಹಾರ ಇಲ್ಲ. ಸೊ ಹಾಗಾಗಿ ಯಾರು ಕೂಡ ಆ ಸ್ವಯಂ ಸೇವಕರಾಗಿ ಬರಲಿಕ್ಕೆ ನಮ್ಮ ಜೊತೆ, ನಮ್ಮ ಈ ಸಂಸ್ಥೆಯ ಜೊತೆ ಇದು ಮಾಡಿಕೊಳ್ಳಿ ಕೆಲಸ ಮಾಡಲಿಕ್ಕೆ ಯಾರಿಗೆ ಇಷ್ಟ ಉಂಟೋ ಅವರು ನನ್ನನ್ನು ಸಂಪರ್ಕಿಸಬಹುದು. ನಮ್ಮ ಈ ಮೊಬೈಲ್ ನಂಬರ್ ನಮ್ಮ ಸ್ಕ್ರೀನ್ನಲ್ಲಿ ಬರ್ತಾ ಇದೆ. ಸೊ ಆ ಮೊಬೈಲ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತೆ ಒಂದು ಸಲ ನೀವು ನಮ್ಮ ಜೊತೆಗೆ ಸೇರಿದರೆ ನಾವು ನಿಮಗೆ ಪ್ರತಿ ವಾರವ
ಅಥವಾ ತಿಂಗಳಿಗೊಂದ್ಸಲ ಒಂದು ಟ್ರೈನಿಂಗ್ ಕೊಡ್ತೇವೆ. ಅಂದರೆ ನಮ್ಮ ಉದ್ದೇಶ ಏನು, ನಮ್ಮ ಮುಂದಿನ ಗುರಿಗಳೇನು, ಅದಕ್ಕೆ ಟಾರ್ಗೆಟ್ ಏನು, ಅದಕ್ಕೆ ಏನು ಮಾಡಬೇಕು, ಸಣ್ಣ 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 ಮಟ್ಟದಲ್ಲಿ ಮೈಕ್ರೋ ಲೆವೆಲ್ನಲ್ಲಿ ಕೆಲಸ ಮಾಡಿ ಇದನ್ನು ದೊಡ್ಡ ಮಟ್ಟಕ್ಕೆ ಕೊಂಡೋಗುವಂಥ ಒಂದು ಆ ಯೋಜನೆ ನಮ್ದಿದೆ. ಈ ಯೋಜನೆಗೆ ಎಲ್ಲ ಚಿತ್ಪಾವನ ಬಾಂಧವರು, ಚಿತ್ಪಾವನ ಸಮಾಜದವರು ಕೂಡ ಒಟ್ಟಾಗಿ ನಮಗೆ ಸಹಕಾರ, ಸಲಹೆ, ಸೂಚನೆ ಮತ್ತು ಎಲ್ಲ ರೀತಿಯ ಒಂದು ಆಶೀರ್ವಾದ ಕೂಡ, ಹಿರಿಯರು ಆಶೀರ್ವಾದ ಕೂಡ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತೇಳಿ ಈ ವಿಡಿಯೋ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಸೊ ಅದನ್ನು ಯಾವ ರೀತಿ ಮಾಡಬಹುದು ಅದನ್ನು ನಾವು ನಿಮಗೆ ಮುಂದಿನ ದಿನದಲ್ಲಿ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನಾವು ನಿಮಗೆ ವಿಡಿಯೋ ಮೂಲಕ ತಿಳಿಸ್ತಾ ಹೋಗ್ತೇನೆ. ಆ ರೀತಿಯಲ್ಲಿ ನಿಮಗೆ ಮಾಡ್ಬೋದು. ಈಗ ಮೊದಲನೇ ಹಂತವಾಗಿ ನೀವು ಮಾಡಬೇಕಾದ ಕೆಲಸ, ನಿಮ್ಮ ಮನೆಗಳಲ್ಲಿ, ನಿಮ್ಮ ಸಂಸ್ಥೆಗಳಲ್ಲಿ, ಅಥವಾ ಅಂದರೆ ಚಿತ್ಪಾವನ ಸಂಘಕ್ಕೆ ಅಥವಾ ಚಿತ್ಪಾವನ ಸಮಾಜಕ್ಕೆ ಸೇರಿದ ಮಾತ್ರ ಸೀಮಿತವಾದಂಥ ಯಾವುದೇ ಒಂದು ಇವೆಂಟ್ಸ್ ಅಥವಾ ಯಾವುದೇ ಒಂದು ಸುದ್ದಿಗಳಿದ್ರೆ ಅದನ್ನು ನೀವು ನಮಗೆ ವಾಟ್ಸಪ್ ಮೂಲಕ ಕಳಿಸಿದ್ರೆ, ನಾವು ಕೊಟ್ಟ ಈ ನಂಬರ್ಗಳಿಗೆ ನೀವು ಕಳಿಸಿದ್ರೆ ಅದನ್ನು ನಾವು ಸುದ್ದಿ ಸುವಿಧಾ ವೆಬ್ಸೈಟ್ನಲ್ಲಿ ಹಾಕ್ತೇವೆ. ಸೊ ಅದು ಇಡೀ ಎಲ್ಲ ಪ್ರಪಂಚದಾದ್ಯಂತ ಇರುವಂಥ ಎಲ್ರಿಗೂ ಅದು ಮುಟ್ಟುವ ಹಾಗೆ ನಾವು ಮಾಡಬೇಕು. ಸೊ ಇದು ನಮ್ಮ ಉದ್ದೇಶ. ಹಾಗಾಗಿ ಹಿಂದೆ ಕೂಡ ನಾವು ಸುವಿಧಾ ಚಾರಿಟಬಲ್ ಟ್ರಸ್ಟ್ ಶುರು ಮಾಡುವಾಗ ನಮಗೆ ತುಂಬ ಜನ ಡೋನರ್ಸ್ ದುಡ್ಡು ಕೊಟ್ಟಿದ್ದಾರೆ. ಮತ್ತೆ ಅದರಲ್ಲಿ ಕೂಡ ಆಲ್ರೆಡಿ ಒಂದು 50,000 ರೂಪಾಯಿ ನಮ್ಮ ಹತ್ರ ಜಮೆ ಇದೆ. ಸೊ ಹಾಗಾಗಿ ನಮಗೆ ದುಡ್ಡಿನ ಸಮಸ್ಯೆ ಮುಂದಕ್ಕೆ ಕೂಡ ಬರುವುದಿಲ್ಲ. ಇಲ್ಲಿ ದುಡ್ಡಿನ ಸಮಸ್ಯೆ ಅಲ್ಲ, ಇಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಅತಿ ಮುಖ್ಯ. ಸೊ ಹಾಗಾಗಿ ಎಲ್ಲ ಚಿತ್ಪಾವನ ಬಾಂಧವರ ಹತ್ರ ಕೂಡ ಒಂದು ನನ್ನ ಅಪೇಕ್ಷೆ ಮತ್ತು ವಿನಂತಿ ಏನು ಅಂತ ಹೇಳಿ, ನೀವು ಎಲ್ಲರೂ ಇನ್ವಾಲ್ವ್ ಆಗಿ ಇದರಲ್ಲಿ ಯಾರ್ಯಾರು ಸ್ವಯಂ ಸೇವಕರ ಮಾಡಲಿಕ್ಕೆ ಇಷ್ಟ ಇದ್ದವರು ನಮ್ಮನ್ನು ಸಂಪರ್ಕಿಸಿ, ಮತ್ತೆ ನಿಮ್ಮ ಏರಿಯಾದಲ್ಲಿ ಅಥವಾ ನಿಮ್ಮ ಚಿತ್ಪಾವನ ಸಂಘಗಳಲ್ಲಿ ಆದಂಥ ಎಲ್ಲ ಇವೆಂಟ್ಸ್ಗಳು ಇರಲಿ, ಯಾವುದೇ ಒಂದು ಕಾರ್ಯಕ್ರಮಗಳು ಇರಲಿ, ಸಮಾಜಮುಖಿ ಕಾರ್ಯಕ್ರಮ ಇರಲಿ, ಅದು ಯಾವುದೇ ಇರಲಿ, ಅಥವಾ ನಮ್ಮ ಖಾಸಗಿ ವೈಯಕ್ತಿಕ ಯಾವುದಾದ್ರು ಸಭೆ ಸಮಾರಂಭ ಇದ್ದರೂ ಕೂಡ ನಾವು ಅದನ್ನು ಸುದ್ದಿ ಸುವಿಧಾದಲ್ಲಿ ಹಾಕ್ತೇವೆ. ಸೊ ಇದು ನಮ್ಮ ಒಂದು ರಿಕ್ವೆಸ್ಟ್. ಹಾಗಾಗಿ ನಿಮ್ಮ ಗ್ರೂಪ್ಗಳಲ್ಲಿ ನಮ್ಮ ಚಿತ್ಪಾವನ ಸಮಾಜದ ಅಥವಾ ಚಿತ್ಪಾವನ ಕಮ್ಯುನಿಟಿಯ ಎಷ್ಟು ಗ್ರೂಪ್ಗಳುಂಟು ಅಥವಾ ಎಷ್ಟು ಫೇಸ್ಬುಕ್ಗಳುಂಟು, ಎಲ್ಲರಿಗೆ ನೀವು ಈ ವಿಡಿಯೋವನ್ನು ಶೇರ್ ಮಾಡಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮಗೆ ಜನರು ನಮ್ಮ ಒಟ್ಟಿಗೆ ಜೋಡಣೆಗೊಂಡು ಈ ಯೋಜನೆಯನ್ನು ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಹೋಗಿ ಅಥವಾ ಯಶಸ್ವಿಯಾಗಿ ಇದರ ಸದುಪಯೋಗ ಜನರಿಗೆ ಆಗುವ ಹಾಗೆ ಆಗಲಿ ಅಂತೇಳಿ ನನ್ನ ಪ್ರಾರ್ಥನೆ.